ಸ್ನೇಹಿತರೆ, ಇವತ್ತು ರುಚಿಯಾದಂತಹ ಖಾರವಾಗಿ ಒಂದು ಬೋಂಡ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಬೇಗನೆ ಮಾಡ್ಕೋಬೋದು. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಶುಂಠಿ ಒಂದು ಸ್ವಲ್ಪ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಇಡ್ಲಿ ಹಿಟ್ಟು. ಒಂದೊಂದು ಸಲ ಇಡ್ಲಿ ಮಾಡಿ ಆದಮೇಲೆ ಸ್ವಲ್ಪ ಹಿಟ್ಟು ಉಳಿದಿರುತ್ತೆ, ಅದು ಇಡ್ಲಿ ಮಾಡೋದಕ್ಕೂ ಬರೋದಿಲ್ಲ, ಅಷ್ಟು ಸ್ವಲ್ಪ ಉಳಿದಿರುತ್ತೆ. ಅದರಿಂದ ನಾವು ಬೋಂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಹಸಿಮೆಣಸಿನ್ಕಾಯಿ ಖಾರ ಹಾಕಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹೆಚ್ಚಿ ಹಾಕಿದ್ದೀನಿ. 1 ಚಮಚ ಜೀರಿಗೆ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಾಗೆ 2 ಚಮಚ ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಬಿಡೋಣಂತೆ. ಇದಕ್ಕೆ ಬೇರೆ ಏನು ಹಾಕೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಸೋಡಾ ಏನೂ ಬೇಡ, ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿ ಹಿಟ್ಟಲ್ಲೇ ಉದ್ದಿನಬೇಳೆ ಇರುತ್ತಲ್ಲ, ಹಾಗಾಗಿ ಹಗುರವಾಗಿ ಬರುತ್ತೆ, ಅಷ್ಟೇ ಟೇಸ್ಟಾಗಿರುತ್ತೆ, ಒಳ್ಳೆ ಕ್ರಿಸ್ಪ್ನೆಸ್ ಇರುತ್ತೆ. ಟ್ರೈ ಮಾಡಿರಿ ಸ್ನೇಹಿತರೆ. ಕಾಫಿ ಟೈಮಲ್ಲಿ, ಟೀ ಟೈಮಲ್ಲಿ ಮಾಡ್ಕೋಬೋದು. ಸಂಜೆ ಮಕ್ಕಳಿಗೂ ಸಹ ಸ್ನ್ಯಾಕ್ಸ್ ಥರ ಮಾಡಿಕೊಡ್ಬೋದು. ಈಗ ಎಣ್ಣೆ ಕಾದಿದೆ, ಬೋಂಡಗಳನ್ನು ಹಾಕ್ಕೊಂಬಿಡೋಣ. ನೋಡಿರಿ, ಈ ಥರ ಸುಮ್ಮನೆ ಹಾಗೆ ಬಿಟ್ಟರೆ ಸಾಕು, ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪನೇ ಹಿಟ್ಟು ಹಾಕ್ರಿ, ಯಾಕಂದರೆ ಅದು ಸ್ವಲ್ಪ ಉಬ್ಕೊಂಬರುತ್ತಲ್ಲ, ದೊಡ್ಡದಾಗೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡಿದೆ, ತುಂಬ ಟೇಸ್ಟ್ ಆಗಿತ್ತು. ಎಲ್ಲರೂ ಇಷ್ಟಪಟ್ಟರು. ನಿಮ್ಮನೇಲೂ ಎಲ್ಲರೂ ಇಷ್ಟಪಡ್ತಾರೆ. ಖಂಡಿತವಾಗಿ ಟ್ರೈ ಮಾಡಿರಿ ಸ್ನೇಹಿತರೆ. ಒಂದು ಸಲ ಇಡ್ಲಿ ಮಾಡಿರ್ತೀವಿ, ಹಿಟ್ಟು ಉಳ್ಕೊಂಬಿಡುತ್ತೆ, ಒಂದು ಸ್ವಲ್ಪ ಇರುತ್ತೆ, ಅದು ಏನು ಮಾಡಬೇಕಪ್ಪ ಅಂತ ಗೊತ್ತಾಗಲ್ಲ. ಹೀಗೆ ಮಾಡ್ಕೊಂಡು ತಿನ್ನಿರಿ ಸ್ನೇಹಿತರೆ. ಈಗ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಒಳಗಡೆನೂ ಅಷ್ಟೇ ತುಂಬ ಟೊಳ್ಳಾಗಿ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿರಿ ಸ್ನೇಹಿತರೆ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.